ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿಂದು ಡ್ರೆಸ್ ಕಟಿಂಗ್ನ ಮಾಡ್ತಾ ಇದ್ದೀನಿ ನೋಡಿ. ಇದು ಡ್ರೆಸ್ ಬಂದು ಬ್ಲ್ಯಾಕ್ ಆ್ಯಂಡ್ ಕ್ರೀಮ್ ಕಲರ್ ಇದೆ, ಹಾಗಾಗಿ ನಾನು ಜಾಸ್ತಿ ಬ್ಲ್ಯಾಕ್ ಕ್ರೀಮ್ ಕಲರ್ ಜಾಸ್ತಿ ಇರೋದ್ರಿಂದ ಕ್ರೀಮ್ ಕಲರ್ ಲೈನಿಂಗ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಯಾವ್ಯಾವ ರೀತಿ ಸ್ಟೆಪ್ನ ತೊಗೋಬೇಕು ಹೊಸದಾಗಿ ಕಲಿಯೋರು ಅಂದರೆ, ಬ್ಲೌಸ್ ಕಟಿಂಗಿಗಿಂತ ಡ್ರೆಸ್ ಕಟಿಂಗ್ ತುಂಬ ಈಸಿ ಇದೆ. ಫಸ್ಟಿಗೆ ಏನು ಮಾಡೋಣ ಅಂದರೆ ನೋಡಿ, ಟೇಪು, ಮಾರ್ಕರು, ಸ್ಕೇಲು ಇಷ್ಟಿದ್ರೆ ಸಾಕು ನಮಗೆ. ಯಾಕಂದರೆ ಇದಕ್ಕೆ ನೀವು ಕ್ರಾಸ್ ಸ್ಕೇಲ್ ಆದರೂ ತೊಗೋಬೋದು. ನೆಕ್ಸ್ಟ್ ಬರೋವಂಥ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಮೆಥಡಲ್ಲಿ ಈಸಿ ಆಗುತ್ತೆ ಅನ್ನೋದನ್ನು ನೀವು ನೋಡ್ಕೋಬೋದು. ಫಸ್ಟಿಗೆ ನಿಮಗೆ ಒಂದು ಟೆಕ್ನಿಕ್ನ ನಾನು ಹೇಳ್ಕೊಟ್ಬಿಡ್ತೀನಿ. ಅದಾದಮೇಲೆ ನಾನು ಮಾರ್ಕಿಂಗ್ ಪ್ರೊಸೀಜರ್ಗೆ ಹೋಗ್ತೀನಿ, ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ. ಆದರೆ ನಿಮಗೆ ಒಂದು ಐಡಿಯಾ ಸಿಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾದ ಮೆಥಡ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಎರಡು ಸೈಡ್ ಇದೆಯಲ್ಲ, ಈ ಎರಡು ಸೈಡ್ನ ಈ ರೀತಿಯಾಗಿ ಇಟ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಫಸ್ಟಿಗೆ ಇದನ್ನು ನೀವು ಫಾಲೋ ಮಾಡೋದ್ರಿಂದ ಮಾರ್ಕಿಂಗ್ ಮಾಡುವಾಗ ತುಂಬ ಈಸಿಯಾಗಿ ನಿಮಗೆ ಮಾರ್ಕಿಂಗ್ ಅನ್ನೋದು ಗೊತ್ತಾಗುತ್ತೆ, ಕನ್ಫ್ಯೂಸ್ ಕೂಡ ಆಗಲ್ಲ ನೋಡಿ. ಈ ರೀತಿಯಾಗಿ ಇಟ್ಕೋಬೇಕು. ಫಸ್ಟ್ ಸ್ಟೆಪ್ ಇದು ನೋಡಿ. ಈ ರೀತಿಯಾಗಿ ಇಲ್ಲಿ ಒಂದು ಅರ್ಧ ಇಂಚನ್ನು ಬಿಟ್ಕೊಂಡಿದ್ದೀನಿ, ಯಾಕಂತ ಹೇಳಿದ್ರೆ ಇಲ್ಲಿ ಸ್ಟಿಚಿಂಗಿಗೆ ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ನೋಡಿ. ಈ ರೀತಿಯಾಗಿ ಇಟ್ಕೊಳ್ಳಿ. ನಮಗೆ ಬೇಕಾಗಿರೋದು ಇಲ್ಲಿ ಒಂದು ಮಾರ್ಕು, ಇಲ್ಲೊಂದು ಮಾರ್ಕು, ಇಲ್ಲಿ ನೋಡಿ ಈ ಶೇಪ್ ಎಲ್ಲಿದೆ ಅನ್ನೋದಕ್ಕೆ ಇಲ್ಲೊಂದು ಮಾರ್ಕು, ಮತ್ತು ಇದು ಸೈಡ್ ಓಪನ್ ಬರುತ್ತಲ್ಲ ಇಲ್ಲೊಂದು ಮಾರ್ಕು. ಇಷ್ಟನ್ನು ಹಾಕ್ಕೊಳ್ಳಿ. ನಿಮಗೆ ಬೇಕಂದರೆ ಈ ರೀತಿಯಾಗಿ ಮಾರ್ಕು ಕೂಡ ಹಾಕೋಬೋದು, ಇಲ್ಲಾಂದರೆ ಆಮೇಲೆ ಕೂಡ ಮಾರ್ಕ್ ಹಾಕೋಬೋದು. ಓಕೆನಾ? ಇದು ಇಟ್ಕೊಂಡ್ರೆ ನಿಮಗೆ ಒಂದು ಸ್ಟೆಪ್ ಅಂತೂ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ನೀಟಾಗಿ ಗೊತ್ತಾಗ್ಬಿಡುತ್ತೆ. ಮತ್ತು ಬ್ಯಾಕ್ ಡೀಪ್ ಕೂಡ ನಾವು ಇಲ್ಲೇ ಮಾರ್ಕಿಂಗ್ನ ನಾನು ಮಾಡ್ಕೊತಾ ಇದ್ದೀನಿ. ಇದು ಕರೆಕ್ಟಾಗಿದೆ. ಈ ರೀತಿಯಾಗಿ ಫಾಲೋ ಮಾಡಿ ಈಸಿಯಾಗಿ ನೀವು ಡ್ರೆಸ್ ಕಟಿಂಗ್ನ ಮಾಡ್ಕೋಬೋದು, ಅಂದರೆ ಸುಲಭವಾಗಿ ಕಟಿಂಗ್ ಮಾಡ್ಕೋಬೋದು. ಇವಾಗ ತಗೊಳ್ತೀನಿ ಈ ರೀತಿಯಾಗಿ ನೋಡಿ. ಈ ರೀತಿಯಾಗಿ ತೊಗೊಳ್ಳಿ. ನಾನು ಲೈನಿಂಗ್ನ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ನೆಕ್ ಆ್ಯಂಡ್ ಶೋಲ್ಡರ್ನ ಎಷ್ಟು ತೊಗೋಬೇಕು ಅಂತ ನೋಡ್ಕೋಬೇಕು. ಇಲ್ಲಿ ನೋಡಿ, ಈ ಬ್ಲೌಸ್ ಮೆಜರ್ಮೆಂಟಿದು ಈ ರೀತಿಯಾಗಿ ಇಟ್ಕೊಳ್ಳಿ. ಇನ್ನು ಈಸಿಯಾಗಿ ತೋರಿಸ್ತೀನಿ. ಈ ರೀತಿಯಾಗಿ ಇಟ್ಕೊಳ್ಳಿ. ಬೇರೆ ಬೇರೆ ರೀತಿಯಲ್ಲಿ ಕಟಿಂಗ್ ಮಾಡ್ಬೋದು. ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನಾವು ನೆಕ್ ಓಪನ್ನು ಆ ಥರದ್ದೆಲ್ಲ ತೊಗೋಬೋದು. ಅದನ್ನು ಕೂಡ ನಾನು ನಿಮಗೆ ಅಂದರೆ ನಾನು ಬೇರೆ ಡ್ರೆಸ್ ಕಟ್ಟಿಂಗಲ್ಲೇ ಅದನ್ನು ಕೂಡ ಮಾಡಿದ್ದೀನಿ. ಆದರೆ ಈ ರೀತಿಯಾದ ಕಟ್ಟಿಂಗ್ನ ಈ ರೀತಿಯಾಗಿ ಹೊಸದಾಗಿ ತೋರಿಸ್ತಾ ಇದ್ದೀನಿ. ಕೆಲವೊಂದು ಸರಿ ರೆಡಿ ಡ್ರೆಸ್ ಕೊಟ್ಟಾಗ ನಾವು ಫಾಲೋ ಮಾಡ್ಬೋದು ಕೆಲವೊಂದು ಟಿಪ್ಸ್ಗಳನ್ನ ಅನ್ನೋದಕ್ಕೋಸ್ಕರ ನೋಡಿ. ಈ ರೀತಿಯಾಗಿದೆ. ಇದು ಬಂದು 21 ಇದೆ. ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋತೀನಿ, ಯಾಕಂದರೆ ಕಾಟನ್ನು ಸಿಂಕ್ ಆಗ್ಬೋದು ಅನ್ನೋದಕ್ಕೋಸ್ಕರ. 21 ಇದೆಯಲ್ಲ, 21.5. 21.5ಯಲ್ಲಿ ಅರ್ಧ ಭಾಗ ಮಾಡಿಕೊಂಡ್ರೆ ನನಗೆ 10.25 ಸಿಗುತ್ತೆ. ನಾನು ಈ ಮಾರ್ಕ್ ಹತ್ರ 10.25ಗೆ ಇಲ್ಲಿ ಒಂದು ಸ್ಟ್ರೇಟ್ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ? ಈಗ ಸ್ಟ್ರೇಟ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ ಅಂತ ನೆಕ್ನ ಒಂದು ಸರಿ ಈಗೂ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ 2 ಸೆಂಟಲ್ಲಿ ಎಷ್ಟು ತೊಗೊಂಡಿದ್ದಾರೆ ಅಂತ ನೋಡ್ಕೊಂಡು ಕೂಡ ಚೆಕ್ ಮಾಡ್ಕೊಳ್ಳಿ. ಇದು 2.5 ತೊಗೊಂಡಿದ್ದಾರೆ. ನಾನಿಲ್ಲಿ ಫಸ್ಟಿಗೆ 2.5ಗೆ ಮಾರ್ಕ್ ಮಾಡ್ತೀನಿ. ಓಕೆ, ಅದಾದಮೇಲೆ ತೋರಿಸ್ತೀನಿ ಇನ್ನೂ ಒಂದು ಥರ ಸ್ಟೆಪ್ನ ಫಾಲೋ ಮಾಡ್ಬೋದು ಅಂತ ನೋಡಿ. 12.5 ಇದೆ. 12.5ನ ಈ ರೀತಿಯಾಗಿ ಭಾಗ ಮಾಡಿಕೊಂಡ್ರೆ 6.25 ಬರುತ್ತೆ. ನಾನು ಇಲ್ಲಿ 6.25ಗೂ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿಯಾಗಿ 6.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇನೆಂದರೆ ನಮಗೆ ಈಸಿಯಾಗಿ ಒಂದೊಂದು ಸರಿ ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ಈ ಮೆಥಡ್ನ ಫಾಲೋ ಮಾಡ್ಬೋದು ಅಂತ. ಈಗ 6.25ಗೆ ಮಾರ್ಕ್ ಮಾಡಿದ್ದೀನಲ್ಲ. ಈಗ ನೋಡಿ, ಇದು ಸ್ಟಿಚಿಂಗಿಗೆ ಇಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಓಪನಿಂಗ್ಗೆ ಅಂತ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೆಕ್ ಪಾಯಿಂಟು ಮತ್ತು ಶೋಲ್ಡ್ರದ್ದು ಇರುತ್ತಲ್ಲ, ಅದಕ್ಕೆ ನಾನೀಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನನಗೆ 6.25 ಅನ್ನೋದು ಕರೆಕ್ಟಾಗಿ ಬಂದಿದೆ. ಇದು ಈಸಿ ಮೆಥಡು ನೋಡಿ. 6.25 ಸ್ವಲ್ಪ ಡೌನಿಗೆ ಬಂದು ಕೂಡ 6.25ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಸ್ಟ್ರೇಟ್ ಲೈನ್ ಬೇಕಾಗುತ್ತಲ್ಲ ನಮಗೆ. ಅದಕ್ಕೋಸ್ಕರ ಈಸಿಯಾಗಿ ಡ್ರೆಸ್ ಕಟ್ಟಿಂಗ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೊಸ್ದಾಗಿ ಕಲಿಯೋರು ಅಥವಾ ಯಾರಿಗಾದರೂ ಡ್ರೆಸ್ನ ಒಂದು ಸತಿ ಟೈಲರಿಂಗ್ಗೆ ಯೂಸ್ ಮಾಡೋರು ಕಲಿದೇ ಇರೋರು ಕೂಡ ಈ ರೀತಿಯಾಗಿ ಕಲಿಬೋದು. ಇವಾಗ ಇಲ್ಲ ಆಯ್ತಲ್ಲ. ಇವಾಗ ಇನ್ನೊಂದು ಸ್ಟೆಪ್ಪು, ಈಗ ಇನ್ನೊಂದು ಸ್ಟೆಪ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸ್ಟೆಪ್ ಬೈ ಸ್ಟೆಪ್ನ ನಾವು ಮಾಡ್ಕೋಬೇಕಾಗುತ್ತೆ, ಆವಾಗ ನಮಗೆ ಈಸಿಯಾಗಿ ಬರುತ್ತೆ. ಇಲ್ಲಿಂದ ನೋಡಿ, ಇಲ್ಲಿ ಈ ಥರ ಮಾರ್ಕ್ನ ಮಾಡ್ಕೊಳ್ಳಿ ಈ ಪಾಯಿಂಟಲ್ಲಿ. ಆವಾಗ ನಮಗೆ 6.25 ಇದೆ. 6.25 ಬೇಕಾಗುತ್ತೆ. ಇವ್ರಿಗೆ ಕೈ ಸ್ವಲ್ಪ ದಪ್ಪ ಇರೋದ್ರಿಂದ ನಾನು 6.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು 6.25ಗೂ ಕೂಡ ಮಾರ್ಕ್ ಮಾಡ್ಕೋಬೋದು. ಅಂದರೆ ಕೈ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಆರ್ಮೋಲು ದಪ್ಪ ಇದ್ದರೆ ಮಾತ್ರ ಸಣ್ಣ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಇದರಲ್ಲೂ ಕೂಡ ನಮಗೆ ಚಾಲೆಂಜಸ್ ಅನ್ನೋದು ಬರುತ್ತೆ ನೋಡಿ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸೆಂಟ್ರ್ ಪಾಯಿಂಟ್ಗೆ ಈ 1.5ಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೀವು ಇಲ್ಲಿ ಸೇಮ್ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಟ್ಕೊಂಡು ಈ ಟೇಪ್ ಇರುತ್ತಲ್ಲ, ಈ ಟೇಪ್ನ ಈ ರೀತಿಯಾಗಿ ಭಾಗ ಮಾಡ್ಕೋಬೇಕು. ಈ ರೀತಿ ಭಾಗ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂದ ಚಿಕ್ಕ ಚಿಕ್ಕದಾಗಿ ನಿಮಗೆ ಕರು ಸ್ಕೇಲ್ ಆದರೂ ಯೂಸ್ ಮಾಡ್ಬೋದು. ನಮಗದು ಇಲ್ಲ, ಹಾಗೆ ರೂಢಿಯಾಗಿರೋದ್ರಿಂದ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಆಗಿದೆಯಲ್ಲ, ಇಲ್ಲಿ ಇವ್ರಿಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಇಲ್ಲಿ ಮಿಡಲ್ ಚೆಸ್ಟಲ್ಲಿ ಸ್ವಲ್ಪ ಲೂಸ್ ಬೇಕಂತ ಕೇಳಿದ್ದಾರೆ. ಅಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಯಾವ ರೀತಿಯಾಗಿ ಶೇಪ್ ಮಾರ್ಕ್ ಮಾಡ್ಕೋಬೇಕಂತ. ತುಂಬ ಒಂದೊಂದ್ಸರಿ ಫ್ಲಾಟ್ ಬೇಕಾಗುತ್ತೆ, ಸ್ಲಿಮ್ ಬೇಕಾಗುತ್ತೆ, ಅಪ್ಪರ್ ಬೇಕಾಗುತ್ತೆ, ಮಿಡಲ್ ಬೇಕಾಗುತ್ತೆ. ಇದೆಲ್ಲನೂ ಕೂಡ ಡ್ರೆಸ್ಸಲ್ಲೂ ಕೂಡ ಇರುತ್ತೆ. ಇದು ನಾನೇ ಸ್ಟಿಚ್ ಮಾಡುವಂಥ ಡ್ರೆಸ್ಸು. ನೆಕ್ಕನ್ನ ಈ ರೀತಿಯಾಗಿ ಡಿಸೈನ್ಸ್ನ ಮಾಡಿದ್ದೀನಿ ನೋಡಿ. ನಾವು ಬೇರೆ ಬೇರೆ ರೀತಿಯಾಗಿ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದಕ್ಕೆ ಯಾವುದೇ ರೀತಿಯಾಗಿ ಡಿಸೈನ್ ಮಾಡಿದ್ರು ಕಾಣಿಸಲ್ಲ, ಹಂಗಾಗಿ ನಾನು ನೆಕ್ ಶೇಪ್ನ ಮಾತ್ರ ಕೊಡ್ತಾ ಇದ್ದೀನಿ. ಓಕೆನಾ, ನೆಕ್ ಶೇಪ್ನ ಕೊಡ್ತೀನಿ, ಬೇರೇನು ಕೊಡಲ್ಲ. ಈ ಥರ ಕಾಂಬಿನೇಷನ್ ಇದ್ದಾಗ ಮಾತ್ರ ನಾವು ಡಿಸೈನ್ಸ್ನ ಮಾಡ್ಬೋದು. ಡ್ರೆಸ್ ಕಟ್ಟಿಂಗು ನಮಗೆ ಕೇವಲ ಬೇಗ ಬೇಗ ಆಗುತ್ತೆ, ಬಟ್ ನಾನು ಇವಾಗ ಸ್ವಲ್ಪ ನಿಧಾನಕ್ಕೆ ಮಾಡಿತಾ ಇದ್ದೀನಿ. ಹಂಗಾಗಿ ನಿಮಗೆ ತುಂಬ ಟೈಮ್. ಇಲ್ಲಿ 10 ಇದೆ, ನಾನಿಲ್ಲಿ 10 ಕಾಲನ್ನ ತೊಗೋತೀನಿ. 1/4 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಇದು ಬಟ್ಟೆ ಟೈಟ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಈಗ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ನೋಡಿ, ಪಕ್ಕಾ ಸಿಕ್ಬಿಡ್ತು. ಕೆಲವೊಂದು ಸರಿ ಸಿಗಲ್ಲ, ಕೆಲವೊಂದು ಸರಿ ನಾವು ನೀಟಾಗಿ ಕ್ಲಾತ್ನ ಈ ಥರ ಇಟ್ಕೊಂಡ್ರೆ ಮಾತ್ರ ಸಿಗುತ್ತೆ. ಓಕೆನಾ. ಇಲ್ಲಿ ಸ್ಟಿಚಿಂಗಿಗೆ ಡೌನಿಂಗು ಸೇರಿಸಿ ನಾನು ನೋಡಿ ಈ ರೀತಿಯಾಗಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ, ಯಾಕಂದರೆ ಇಲ್ಲಿ ಸ್ಟಿಚಿಂಗು ಅದು ಮೇಯ್ನು ನೋಡ್ಕೋಬೇಕಾಗುತ್ತೆ. ಈಗ ನಾವು ಹಾಕ್ಕೊಂಡಿರೋ ಮಾರ್ಕ್ಗೆ ಇಲ್ಲಿಂದ ಮೇಲೆಯಿಂದ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟರೆ, ಇಲ್ಲಾಂದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ 19.5, 18.5, 17.5 ಈ ರೀತಿಯಾಗಿ ಬರುತ್ತೆ. ಅವರು ಎಷ್ಟು ಹೈಟ್ ಇರ್ತಾರೆ ಅದ್ರ ಮೇಲೆ ನಮಗೆ ಇದು ಲೆಂತ್ ಅನ್ನೋದು ಬರುತ್ತೆ. ಈ ಪಾಯಿಂಟಿಂದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 19 ಇಂಚಿದೆ. ನಾನು ಅವಾಗಲೇ ಹೇಳಿದ್ನಲ್ಲ 19.5, 19, 18.5 ಈ ರೀತಿಯಾಗಿರುತ್ತೆ ಅಂತ. ನಮಗೀಗ ನೋಡಿ ಈ ರೀತಿಯಾಗಿ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಇದು ಬರುತ್ತೆ. ನಾವು ಮೇಯ್ನು ಇಂಪಾರ್ಟೆಂಟಾಗಿ ಇದನ್ನು ಕೂಡ ನಾವು ನೋಡಿಕೊಂಡು ಫಾಲೋ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ, ಇಲ್ಲಿ ಈ ಪಾಯಿಂಟ್ ಏನಿರುತ್ತೆ, ಈ ಪಾಯಿಂಟ್ನ ಚೆಕ್ ಮಾಡಿಕೊಂಡು ನಮಗೆ ಈ ಪಾಯಿಂಟ್ ಅನ್ನೋದು ಕರೆಕ್ಟಾಗಿದೆ. ಇದು ನಮಗೆ ಮೇಯ್ನ್ ಮೆಜರ್ಮೆಂಟ್ ಏನಾದರೂ ರಾಂಗ್ ಇತ್ತು ಅಂದರೆ ನಮಗೆ ಯಾವುದೇ ರೀತಿಯಾಗಿ ಈ ಪಾಯಿಂಟ್ ಅನ್ನೋದು ಸಿಗಲ್ಲ. ನೋಡಿದ್ರಲ್ಲ, ಆಯಿತು. ಇವಾಗ ನೆಕ್ಸ್ಟು ಇದನ್ನು ಇಲ್ಲಿ ನೋಡ್ಕೋಬೇಕು. ಈಗ ಹಿಪ್ ಓಪನಿಂಗ್ ಇದಿರುತ್ತಲ್ಲ, ಇದನ್ನು ನೋಡ್ಕೋಬೇಕು ನೋಡಿ. ಈ ರೀತಿಯಾಗಿ ನೋಡಿಕೊಂಡ್ರೆ 23.5 ಬರ್ತಾಯಿದೆ. ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಮಾಡಿ, ಆವಾಗ 23.5 ಬರ್ತಾಯಿದೆ. ಅದರಲ್ಲಿ ಅರ್ಧ ಮಾಡ್ಕೋಬೇಕು. ಈ ಟೇಪ್ನ ನಾನೇನು ಮಾಡ್ತಾಯಿದ್ದೀನಿ, 23.5 ಇದೆಯಲ್ಲ ಆ ಜಾಗಕ್ಕೆ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಇಟ್ಕೊಂಡಾಗ ನನಗೆ 11.75 ಬರುತ್ತೆ ನೋಡಿ. 11.75 ಅಂದರೆ ಕರೆಕ್ಟಾಗಿ ನಮಗೆ ಪಾಯಿಂಟನ್ನು ಸಿಕ್ಬಿಡುತ್ತೆ. ಈಗ ಈ ಪಾಯಿಂಟು ಈ ಮೂರು ಪಾಯಿಂಟ್ಗಳನ್ನ ನಾನು ಈ ರೀತಿಯಾಗಿ ಇಲ್ಲಿ ನೋಡಿ, ಇದನ್ನು ಸ್ವಲ್ಪ ಶೇಪ್ ಕೊಡ್ಬೋದು, ಆದರೆ ಇಲ್ಲಿ ನೋಡಿ ಸ್ಟಿಚಿಂಗ್ ಮಾಡುವಾಗ ನಾನು ಶೇಪ್ ಕೊಡ್ತೀನಿ, ಹಂಗಾಗಿ ಈ ಶೇಪ್ನ ಸ್ಟ್ರೇಟಾಗಿ ತೊಗೊಂಡಿದ್ದೀನಿ. ಇಲ್ಲ ನಾವು ಆಮೇಲೆ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಶೇಪ್ ಕೊಡ್ತೀವಿ ಅಂದರೆ ಇಲ್ಲೂ ಕೂಡ ನೀವು ಸ್ವಲ್ಪ ಬೆಂಡ್ ಮಾಡ್ಕೋಬೋದು. ಓಕೆನಾ. ಇದಾದಮೇಲೆ ಮೇಯ್ನ್ ಪಾಯಿಂಟ್ ಅಂದರೆ ಇಲ್ಲಿಂದ ನೋಡಿ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ. 3/4 ಇಂಚಿಗಷ್ಟೇ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ಆಯಿತಾ. ಇಲ್ಲಿ 1.5 ಇಂಚು ಅಥವಾ 1.75, ಇಲ್ಲಿ ಜಾಸ್ತಿ ತೊಗೊಳ್ಳಿ, ಇಲ್ಲಿ ಕಡಿಮೆ ತೊಗೊಳ್ಳಿ, ಇಲ್ಲಿ ತೀರಾ ಕಡಿಮೆ ತೊಗೊಳ್ಳಿ. ಅಂದರೆ ಡಿವೈಡ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಅಥವಾ 3/4 ಇಂಚ್ ತೊಗೊಳ್ಳಿ. 1 ಇಂಚ್ ತೊಗೊಂಡ್ರು ದೊಡ್ಡದಾಗ್ಬಿಡುತ್ತೆ, ಅದನ್ನು ಸ್ವಲ್ಪ ನೋಡಿಕೊಂಡು ತೊಗೊಳ್ಳಿ. ಇಲ್ಲಿ ಫೋಲ್ಡಿಂಗ್ ಮಾಡ್ತೀವಲ್ಲ ಎಲ್ಲಿ ಅಂತ ತೋರಿಸ್ತೀನಿ ನೋಡಿ. ಈ ಪಾಯಿಂಟ್ ಇರುತ್ತೆ ನೋಡಿ, ಈ ಪಾಯಿಂಟ್ ಫೋಲ್ಡಿಂಗಲ್ಲಿ ನಮಗೆ ಕರೆಕ್ಟಾಗಿ ನೀಟಾಗಿ ಸಿಗಬೇಕು ಅಂತ ಹೇಳಿದ್ರೆ ನಾವು ನೀಟಾಗಿ ಇದನ್ನು ಫೋಲ್ಡಿಂಗ್ ಇದು ಮಾರ್ಕಿಂಗ್ ಮಾಡ್ಕೋಬೋದು. ಇಲ್ಲಿ ಮೇಲೆ ನೀವು 1.5, 1.75, 2ವರೆಗೂ ನೀವು ಇಲ್ಲಿ ಕೂಡ ಮಾರ್ಕಿಂಗ್ನ ಮಾಡ್ಕೋಬೋದು. ಇದಾದಮೇಲೆ ಫಸ್ಟಿಗೆ ಬಾಟಮ್ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು, ಇಲ್ಲಾಂದರೆ ಆಮೇಲೆ ಕೂಡ ಮಾರ್ಕ್ ಮಾಡ್ಕೋಬೋದು. ಇದು ಆಪ್ಷನಲ್ಲಿ ಇರುತ್ತೆ ಬಾಟಮ್, ಯಾಕಂದರೆ ಲೈನಿಂಗ್ ಲೆಂತು ನಾವು ನೋಡಿ ತೊಗೊಂಡಿರ್ತೀವಲ್ಲ ಅದಕ್ಕೋಸ್ಕರ. ಇವ್ರದ್ದು
ಟಾಪ್ ಲೆಂತು 40 ಇರೋದ್ರಿಂದ ನನಗೆ ಲೈನಿಂಗ್ ತುಂಬ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾನು ಫುಲ್ಲು ಇದನ್ನು ತೊಗೊಂಡಿದ್ದೀನಿ. ಅಂದರೆ 2 ಮೀಟ್ರ್ ಲೈನಿಂಗ್ನ ತೊಗೊಂಡು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೋಬೋದು ನೋಡಿ. ಇಲ್ಲಿ 1 ಇಂಚ್ ಇರಬೇಕು ಯಾವಾಗಲೂ ನೋಡಿ. ಈ ರೀತಿಯಾಗಿ ಸ್ಟ್ರೇಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕಟಿಂಗ್ ಮಾಡುವಾಗ ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟು ಈಸಿಯಾಗಿದೆ ಅಂತ ನೀವು ನೋಡಿ. ಬ್ಲೌಸ್ಗಿಂತ ಡ್ರೆಸ್ ಕಟಿಂಗ್ ಮಾರ್ಕಿಂಗು ತುಂಬ ಈಸಿ ಆಗುತ್ತೆ. ಆದರೆ ಈ ನೆಕ್ ಇರುತ್ತಲ್ಲ, ಈ ನೆಕ್ಕನ್ನ ನೀಟಾಗಿ ಫಾಲೋ ಮಾಡ್ಕೊಂಡ್ವಿ ಅಂದರೆ ನಮಗೆ ಈಸಿಯಾಗಿ ಡ್ರೆಸ್ ಕಟ್ಟಿಂಗ್ ಅನ್ನೋದು ಬರುತ್ತೆ. ಇವಾಗ ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡಿಕೊಂಡು ನಾನು ಫ್ರಂಟ್ ನೆಕ್ಕು ಹೇಗೆ ತೊಗೋತೀನಿ, ಬ್ಯಾಕ್ ನೆಕ್ ಹೇಗೆ ತೊಗೋತೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಬಂದು ಸ್ವಲ್ಪ ಇಲ್ಲಿ ಮೇಲೆ ಹೋಗ್ತಾ ಇದ್ದೀನಿ ಆಯಿತಾ. ಇಲ್ಲಿ ಮೇಲೆ ಹೋದಾದ್ಮೇಲೆ ಇಲ್ಲಿಂದ ಈ ರೀತಿಯಾಗಿ ಕಟಿಂಗ್ ಮಾಡ್ಕೋಬೇಕು. ಆಯಿತಾ, ಈಸಿಯಾಗಿ ಆಗೋಗ್ಬಿಡುತ್ತೆ. ಇಲ್ಲಿ ಇಲ್ಲೊಂದು ಸ್ಟೆಪ್ನ ಫಾಲೋ ಮಾಡಬೇಕಾಗುತ್ತೆ ನಾವು, ನ್ಯಾಚ್ ಹೊಡಿಯೋದು. ಈಗ ನ್ಯಾಚ್ನ ಹಾಕ್ಕೋಬೇಕು, ಇದು ಇಂಪಾರ್ಟೆಂಟು. ಇದನ್ನು ನಾವು ಲೈನಿಂಗಲ್ಲಿ ಸ್ಟಿಪ್ಪಾಗಿ ಕಟ್ ಮಾಡ್ಕೊಳ್ಳೋದಾದರೆ ನೀವು ಮೇಯ್ನ್ ಕ್ಲಾತಲ್ಲೂ ಕೂಡ ಕಟ್ ಮಾಡ್ಕೋಬೋದು, ತೊಂದರೆ ಇಲ್ಲ ಆಯಿತಾ. ಲೈನಿಂಗಲ್ಲಿ ಕಟ್ ಮಾಡಿಕೊಂಡ್ರೆ ಮೇಯ್ನ್ ಕ್ಲಾತ್ ಜಾಸ್ತಿ ಇರೋದ್ರಿಂದ ಆರಾಮಾಗಿ ನಾವು ಕಟಿಂಗ್ ಮಾಡ್ಕೋಬೋದು. ಇದಾಯ್ತಲ್ಲ, ಇದಾದಮೇಲೆ ಇಲ್ಲಿಂದ ಈ ರೀತಿಯಾಗಿ ಒಂದು ನ್ಯಾಚ್ನ ಹಾಕ್ಕೊಳ್ಳಿ. ಓಕೆ ನೋಡಿ. ಇವಾಗ ಫ್ರಂಟು ಮತ್ತು ಬ್ಯಾಕ್ನ ಈ ರೀತಿಯಾಗಿ ಓಪನ್ ಮಾಡ್ಕೊಂಡಿದ್ದೀವಿ. ಇವಾಗ ಬರ್ಕೋಬೇಕು ನಾವು. ಮೇನ್ ಏನು ಗೊತ್ತಾ, ಇಲ್ಲಿ ಶೇಪ್ ತೆಗಿತೀವಲ್ಲ, ಅದಕ್ಕೆ ಫ್ರಂಟು ಮತ್ತು ಬ್ಯಾಕ್ ಅಂತ ಬರ್ಕೊಳ್ತಾ ಇದ್ದೀನಿ. ಈಗ ಬ್ಯಾಕ್ನ ಈ ರೀತಿಯಾಗಿ ತೊಗೊಳ್ಳೋಣ. ಈ ರೀತಿಯಾಗಿ ತೊಗೊಂಡು ಟೇಪಲ್ಲಿ ಮೇಲೇನು 2.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಕೆಳಗಡೆಗೂ ಸ್ವಲ್ಪ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳೋಣ. ಸ್ಟ್ರೇಟ್ ಲೈನ್ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, ಈ ಬ್ಯಾಕ್ ಇರುತ್ತಲ್ಲ, ಬ್ಯಾಕು ಡೀಪ್ ಎಷ್ಟಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಅವ್ರು ಎಕ್ಸ್ಟ್ರಾ ಕೇಳಿದರೆ ಎಕ್ಸ್ಟ್ರಾ ಕೊಡಿ, ಇಲ್ಲ ಅಂದರೆ ಸೇಮ್ ಮೆಜರ್ಮೆಂಟ್ನ ಫಾಲೋ ಮಾಡಿ. ಇದು 6 ಇಂಚಿದೆ. ಇಲ್ಲಿ 6 ಇಂಚಿಗೆ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 6 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಸ್ವಲ್ಪ ಶೇಪಲ್ಲಿ ಈ ರೀತಿಯಾಗಿ ಟರ್ನ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಬಾಕ್ಸ್ ಬೇಕಂದರೆ, ಶೇಪ್ ಬೇಕಂದರೆ, ಅಥವಾ ಏನಾದ್ರು ಡಿಸೈನ್ಸ್ ಬೇಕಂದರೆ ನೀವು ಮಾಡ್ಕೋಬೋದು. ನಾನಿವಾಗ ಇಲ್ಲಿ ಬಾಕ್ಸ್ನ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ಆದರೂ ಕೂಡ ಕಟಿಂಗ್ ಮಾಡ್ಕೋಬೋದು. 2 ರೀತಿಯಾಗಿ ನಾವು ಇದನ್ನು ಕಟಿಂಗ್ ಮಾಡ್ಕೋಬೋದು. ಇದು ಬ್ಯಾಕ್ ಇವಾಗ ರೆಡಿಯಾಗಿ ನಾನು ಇದರಲ್ಲೇ ಇಟ್ಕೊಳ್ತಿದ್ದೀನಿ ಆಯಿತಾ. ಇವಾಗ ನೆಕ್ಸ್ಟ್ ಬಂದು ಫ್ರಂಟಲ್ಲಿ ಒಂದು ಎಕ್ಸ್ಟ್ರಾ ಕೆಲಸ ಇರುತ್ತೆ. ಏನಂದರೆ ನಾವು ಶೇಪಿಗೆ ಮಾರ್ಕ್ ಮಾಡ್ಕೊಳ್ಳೋದು. 1/2 ಇಂಚಿಗೆ ನಾವು ಮಾರ್ಕ್ನ ಮಾಡ್ಕೋಬೇಕು. ನೀವು ಟೇಪಲ್ಲಿ ನೋಡ್ಬೋದು ನೋಡಿ. ಈ ರೀತಿಯಾಗಿ ಕರೆಕ್ಟಾಗಿ ನಾನು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಡೈಲಿ ಕಟಿಂಗು ಮಾಡ್ತಾ ಇರುವಾಗ 1/2 ಇಂಚಿಗೆ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ರೂಢಿ ಆಗ್ತಾ ಗೊತ್ತಾಗ್ಬಿಡುತ್ತೆ. ನಾನಿವಾಗ 20 ವರ್ಷದಿಂದ ಟೈಲರಿಂಗ್ ಕೆಲಸ ಮಾಡ್ತಾ ಇರೋದ್ರಿಂದ 1/2 ಇಂಚ್ ಎಷ್ಟು ಬರುತ್ತೆ, 3/4 ಇಂಚ್ ಎಷ್ಟು ಬರುತ್ತೆ, 1/4 ಇಂಚ್ ಎಷ್ಟು ಬರುತ್ತೆ ಅನ್ನೋದು ಐಡಿಯಾ ಇರೋದ್ರಿಂದ ಕೆಲವೊಂದು ಸರಿ ಮಾರ್ಕಿಂಗ್ ಮಾಡಿದಿರ ಕೂಡ ನಾವು ಕಟಿಂಗ್ನ ಮಾಡ್ಕೊಳ್ತೀವಿ. ಇವಾಗ ನೋಡಿ, ಇಲ್ಲಿಂದ 2.5ಗೆ ಸೇಮ್ ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ನಿಮ್ಗೆ ತೋರಿಸಿದ್ದೀನಲ್ಲ, ಈ ಫ್ಯಾಬ್ರಿಕಲ್ಲಿ ಯಾವುದೇ ಡಿಸೈನ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಒಂದು ನೆಕ್ ಡಿಸೈನ್ ಅಂತ ನಾವು ಮಾಡ್ಕೋಬೇಕಾಗುತ್ತೆ. ಯಾವ ಡಿಸೈನ್ನ ಮಾಡಿಕೊಂಡ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಅಥವಾ ಕಸ್ಟಮರ್ ಏನಾದರೂ ಡಿಸೈನ್ ಕೊಟ್ಟಿದ್ದಾರಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ಬ್ಲೌಸ್ಗೆ ನೆಕ್ಕು 6 ಈ ರೀತಿಯಾಗಿ ನಾವು ಈ ಡ್ರೆಸ್ಸಿಗೆ ಮಾಡ್ಕೊಳ್ಳೋದ್ರಿಂದ ನಾನಿವಾಗ 6.5ಗೆ ತೊಗೊಳ್ತೀನಿ. ಯಾಕಂದರೆ ಸ್ವಲ್ಪ ಇವರು ದಪ್ಪ ಇರೋದ್ರಿಂದ ನನಗೆ 6.5ಗೆ ಬೇಕಾಗಿದೆ. ಅದಕ್ಕೆ ನಾನು 6.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ 6.5ಗೆ ಮಾರ್ಕ್ ಮಾಡ್ಕೊಂಡು ನೋಡಿ, ಇಲ್ಲಿಂದ ಸ್ವಲ್ಪ 1/2 ಇಂಚು ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದನ್ನು ಸ್ವಲ್ಪ ಶೇಪಲ್ಲಿ ತೊಗೊಳ್ತೀನಿ ನಾನು. ನೋಡಿ, ಈ ರೀತಿಯಾಗಿ ಬಂದು ಈ ರೀತಿಯಾಗಿ ನಾನು ಸ್ವಲ್ಪ ಶೇಪ್ ಮಾರ್ಕಿಂಗ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಡ್ರೆಸ್ಗೆ ಈ ನೆಕ್ಕು ಸೂಟ್ ಆಗೋದ್ರಿಂದ ನಾನು ಈ ನೆಕ್ಕನ್ನೇ ಕೊಡ್ತೀನಿ. ಕೆಲವ್ರಿಗೆ ಡಿಸೈನ್ಸ್ ಎಕ್ಸ್ಟ್ರಾ ಬೇಕಂದಾಗ
ಎಕ್ಸ್ಟ್ರಾ ಡಿಸೈನ್ಸ್ನ ಮಾಡ್ಬೋದು. ಇದಕ್ಕೆ ನಾನು ಸ್ವಲ್ಪ ಸಿಂಪಲ್ ಡಿಸೈನ್ನೇ ಮಾಡ್ತಾಯಿದ್ದೀನಿ, ಯಾಕಂದರೆ ಸೇಮ್ ಕ್ಲಾತ್ ಇದೆ. ಹಂಗಾಗಿ ಡಿಸೈನ್ ಜಾಸ್ತಿ ಕೊಟ್ಟರೆ ನಮಗೆ ಲುಕ್ ಅನ್ನೋದು ಚೆನ್ನಾಗಿರಲ್ಲ. ನೋಡಿ ಈ ರೀತಿಯಾಗಿರುತ್ತೆ. ಈ ರೀತಿ ನೆಕ್ ಎಲ್ಲರಿಗೂ ಸೂಟ್ ಆಗೋದ್ರಿಂದ ಈ ನೆಕ್ಕನ್ನೇ ನಾನು ಕೊಡ್ತಾಯಿದ್ದೀನಿ. ಇಲ್ಲಿ ಕಸ್ಟಮರ್ ಚಾಯ್ಸು ಸಿಂಪಲ್ ನೆಕ್ ಕೇಳಿರೋದ್ರಿಂದ ಸಿಂಪಲ್ ನೆಕ್ನ ಚೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನು ಸ್ಲೀವ್ ಎಲ್ಲ ಕಟ್ಟಿಂಗ್ ಮಾಡ್ಕೋಬೇಕಂದ್ರೆ ಇದು 3/4 ಸ್ಲೀವ್ ಹೇಳಿದ್ದಾರೆ. ಇವಾಗ ಮೇಯ್ನ್ ಫ್ಯಾಬ್ರಿಕಲ್ಲಿ ನಾನು ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಉಳಿದಿದ್ರಲ್ಲಿ ನಾನು 3/4 ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಸ್ಲೀವ್ ಇದರಲ್ಲಿ ಬೇರೆ ಸಪ್ರೇಟ್ ಯಾವ ಥರನೂ ಇರೋಲ್ಲ. ಸ್ಲೀವ್ ಮೆಜರ್ಮೆಂಟ್ ಏನಿರುತ್ತೆ ಬ್ಲೌಸಿಗೆ ಹೆಂಗೆ ಕಟ್ ಮಾಡ್ತೀವಿ ಅದೇ ರೀತಿ ಹಾಕ್ಕೊಂಡು ಲೆಂತ್ನ ತೊಗೊಂಡು ಅದರ ಆರ್ಡ್ರ್ ವೈಸಲ್ಲಿ ನಾವು ಎಲ್ಬೋ ಸ್ಲೀವ್ ಅಥವಾ 3/4 ಸ್ಲೀವ್ನ ಕಟ್ಟಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬ ವೀಡಿಯೋಸಲ್ಲಿ ತುಂಬ ಟಿಪ್ಸ್ಗಳು ಡಿಫ್ರೆಂಟಾಗಿ ಬರ್ತಾ ಇರುತ್ತೆ. ಯಾಕಂದರೆ ಮೆಜರ್ಮೆಂಟ್ ಚೇಂಜ್ ಆದಂಗೆ ಬಾಡಿ ಶೇಪಲ್ಲಿ ಕಟ್ಟಿಂಗು ಕೂಡ ಡಿಫ್ರೆಂಟಾಗಿ ಬರೋದ್ರಿಂದ ಇದು ಕೂಡ ನಮಗೆ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.